50 ದಿನ ಅನ್ನೋ ಒಂದು ನಂಬರು ಥಿಯೇಟ್ರಲ್ಲಿ ಎಲ್ಲರೂ ಹೇಳ್ತಾರೆ, ಅಂದರೆ ಎಷ್ಟು ಜನ ನೋಡಿದ್ರು 50 ದಿನ ಜಸ್ಟ್ ನಂಬರ್ ಅಷ್ಟೇನಾ ಅಂತ. ಬಟ್ ಅದಕ್ಕೂ ಮೀರಿ ಒಂದು ಸಿನಿಮಾನ ತಗೊಂಡು ಹೋಗೋದಿದೆಯಲ್ಲ, ಟೀಮ್, ಆ ನಿರ್ಮಾಪಕರಾಗಲಿ, ಆ ನಿರ್ದೇಶಕರ ತಂಡ ಆಗಲಿ, ಆ ಬ್ಲಿಂಕ್ ತಗೊಂಡೋಗಿದ್ದ ರೀತಿ ನಾವು ಹೊಂದಿಸಿ ಬರೇರಿ ಮಾಡೋ ಟೈಮಲ್ಲಿ ಅಂದರೆ ಅಷ್ಟು ಓಡಾಡಿದ್ರು, ಥಿಯೇಟ್ರಲ್ಲಿ ಸಿನಿಮಾ ನಿಲ್ಲಿಸ್ಕೊಂಡ್ರು. ಆ ಜರ್ನಿನೇ ಒಂದು ರೋಚಕ. ಅಂದರೆ ಲಾಸ್ಟ್ ಇಯರ್ ನಮ್ಮ ಸಿನಿಮಾ ರಿಲೀಸ್ ಆದಾಗ ಆದಮೇಲೆ ನಾನು ಏನು ಕೆಲವನ್ನ ನೋಡಿದ್ದೆ ಮತ್ತು ಥಿಯೇಟ್ರಲ್ಲಿ ಹೇಗೆ ಸಿನಿಮಾ ವರ್ಕ್ ಆಗ್ತಾ ಇದೆ, ಹೇಗೆ ಒಂದು ಸಿನಿಮಾನ ಜನರಿಗೆ ತಲುಪಿಸ್ಬೇಕು, ಒಂದು ನಿರ್ಮಾಣ ಸಂಸ್ಥೆ ಆಗಲಿ, ಯಾರೇ ಆಗಿರ್ಬೋದು, ಇಡೀ ತಂಡ ಹೇಗೆ ತಲುಪಿಸ್ಬೇಕು ಅನ್ನೋದನ್ನು ಅಂದ್ಕೊಂಡಿದ್ದಂಥ ಟೈಮಲ್ಲಿ ಬ್ಲಿಂಕ್ ತಂಡ ರವಿಚಂದ್ರ ಅವ್ರ ಪರಿಚಯ ಆಗಿದ್ದು. ನಮ್ದೆಲ್ಲ ಮುಗಿದ್ಮೇಲೆ OTT ಆದಮೇಲೆ ರವಿಯವರಾಗ ಅವ್ರ ಸಿನಿಮಾ ತೋರಿಸಿದ್ರು. ಅಂದರೆ ಆ ಸಿನಿಮಾ 2 hours 40 minutes ಇತ್ತು. ಆಗ ನೋಡಿದಾಗ ಲೆಂತ್ ಬಗ್ಗೆ ಒಂದಿಷ್ಟು ಮಾತಾಡೋದು, ಇದು ಮಾಡೋದು. ಬಟ್ ನನ್ಗೆ ಅನಿಸಿದ್ದು ಏನಂತಂದರೆ, ನಾನು ಪರ್ಸ್ನಲಿ ನನಗೆ ಡ್ರಾಮಾ ಸಬ್ಜೆಕ್ಟ್ಸ್ ಆ ಥರ ಇಷ್ಟಪಡುವಂಥ ವ್ಯಕ್ತಿ. ಅದು ನೋಡಿದಾಗ ಅನಿಸಿದ್ದು, ಇದು ಬೇರೆಯೇ ಏನೂ ಇದೆ ಕಂಟೆಂಟು, ಇದು ಬೇರೆಯೇ ಆಗುತ್ತೆ. ಅದೊಂದು ವೈಬ್ ಇತ್ತು, ಮತ್ತು ಅಲ್ಲೊಂದು ಹಾನೆಸ್ಟ್ ಇತ್ತು. ಅಂದರೆ ರವಿ ಓಡಾಡ್ತಿದ್ದ ರೀತಿ ಇತ್ತಲ್ಲ, ಅದು ನನಗೆ ನಾನು 3 ವರ್ಷ ಜರ್ನಿಲಿ ಓಡಾಡಿದ್ದು ಕಾಣಿಸ್ತಿತ್ತು ನನಗೆ. ಅಂದರೆ ಹಾನೆಸ್ಟ್ಲಿ ಒಂದು ಸಿನಿಮಾ, ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾಗ ಕೆಲಸ ಬಿಟ್ಟು ಬಂದ್ಬಿಟ್ಟು ಹೊಂದಿಸಿ ಬರೀರಿ ಅಂತ ಸಿನಿಮಾ ಸ್ಟಾರ್ಟ್ ಮಾಡಿದಾಗ, ಆ ಒಂದು ಜರ್ನಿಲಿ ಹೇಗೆ ನಿರ್ದೇಶನ, ನಿರ್ಮಾಣ ಅದೆಲ್ಲ ಮಾಡಿದ್ರು. ರವಿ ಒಂದು ನಿರ್ದೇಶಕರ ಕೈ ಬಿಟ್ಟು ಎಲ್ಲ ಹಂತದಲ್ಲೂ ಕೆಲಸ ಮಾಡ್ತಾಯಿದ್ರು. ಅದು ಹಾನೆಸ್ಟಾಗಿ ಕಾಣ್ತಾ ಇದ್ದಾಗ, ಇಲ್ಲ ಈ ವ್ಯಕ್ತಿ ಇಷ್ಟು ಮಾಡ್ತಾ ಇರ್ಬೇಕಾದ್ರೆ ಈ ಸಿನಿಮಾ ಬೇರೆ ಆಗಬೇಕು. ಅಂದರೆ ತುಂಬ ಹಾನೆಸ್ಟಾಗಿ ಕೆಲವೊಂದು ವಿಚಾರಗಳು ಹೇಳೋದಾದರೆ, ಇಲ್ಲೇನೋ ನಾವು ನಮ್ಮಿಂದ ಆಯಿತು ಅದಲ್ಲ. ಅಂದರೆ ಆ ಸಿನಿಮಾ ಏನು ತಲುಪಬೇಕಿತ್ತು ಅದು ತಗೊಂಡಿದೆ, ಮತ್ತು ಆ ಸಿನಿಮಾದ ಶಕ್ತಿ ಮತ್ತು ಸಿನಿಮಾದ ಬರವಣಿಗೆ ಮತ್ತು ಇಡೀ ಸಿನಿಮಾ ತಂಡದ ಒಂದು ಹಾನೆಸ್ಟಿ, ಅದರಿಂದನೇ ಆ ಸಿನಿಮಾ ಇವತ್ತು ರೀಚ್ ಆಗಿರೋದು. ಅದಾದಮೇಲೆ ರವಿ ಭೇಟಿ ಆದಮೇಲೆ ನೆಕ್ಸ್ಟ್ ಓಕೆ ಅದಾಯಿತು, ಯಾವಾಗ ರಿಲೀಸು, ಈ ಥರದ್ದೆಲ್ಲ ಅಂದರೆ ಪ್ರತಿದಿನ ಮೀಟ್ ಆಗ್ತಾಯಿದ್ದು, ಏನು ಮಾಡಬೇಕು, ಯಾವಾಗ ರಿಲೀಸ್ ಆಗಬೇಕು, ಏನು ಅನ್ನೋದ್ರ ಬಗ್ಗೆ. ಆದರೆ ರವಿ ಅವ್ರಿಗೆ ಹೇಳ್ತಿದ್ದೇನು ಅಂತಂದ್ರೆ, ಓಕೆ ಇಲ್ಲ, ಎಲ್ಲ ದೊಡ್ಡ ಅಂದರೆ ಪ್ರೆಸೆಂಟರ್ಸ್ಗಳನ್ನ ಹುಡ್ಕೋದು ಒಂದು ಹಂತ ಸ್ಟಾರ್ಟ್ ಆಯಿತು. ಓಕೆ, ಪ್ರೆಸೆಂಟರ್ಸ್ಗಳಿಗಿದ್ರೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಾವು ಹೊಂದಿಸಿ ಏನು ಮಾಡಿದ್ರೆ ನಮ್ಮ ಪ್ರೆಸೆಂಟರ್ ಯಾರು ಇರಲಿಲ್ಲ. ಓಕೆ, ಡಿಸ್ಟ್ರಿಬ್ಯೂಷನ್ KRG ಮಾಡಿದ್ರು, ಬಟ್ ಪ್ರೆಸೆಂಟರ್ ಅಂತ ಇರಲಿಲ್ಲ. ಬಟ್ ಅದು ಆ ಪಾಯಿಂಟಲ್ಲಿ ನನಗೆ ಇದ್ದಿದ್ದು ಚೆನ್ನಾಗಿತ್ತು ಅಂತ ಅನ್ನಿಸ್ತಿತ್ತು. ಬಟ್ ಇದ್ರೂ ಒಂದೊಂದ್ಸರಿ ಮ್ಯಾಟರ್ ಆಗುತ್ತೆ. ಓಕೆ, ಒಂದ್ಸರಿ ಎಲ್ಲರನ್ನೂ ಹೋಗಿ ಬರಲಿ ಅನ್ನೋದಿತ್ತು. ರವಿ ಎಲ್ಲರ ಹತ್ರನೂ ಹೋದರು. ಅದು ಆ ಟೈಮ್ ಲೈನು ಮತ್ತು ಆ ಕಡೆಯಿಂದಲೂ ಕರೆಕ್ಟಾಗಿ ಕೂಡ ಬರಲಿಲ್ಲ. ಹಾಗಾದಾಗ ಇದ್ದಿದ್ದು ಓಕೆ, ಕಂಟೆಂಟ್ ಇಟ್ಕೊಂಡೇ ಹೋಗೋಣ ಅನ್ನೋದು ರವಿದು. ಒಂದು ಏನಂತಂದ್ರೆ, ಇಲ್ಲ ಸರ್ ಹೋಗೋಣ ಅನ್ನೋದು, ಯಾರು ಆಗ್ತಾ ಇಲ್ವಾ ಹೋಗೋಣ ಅಂತ. ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ, ಓಕೆ, ಈ ಸಿನಿಮಾ ಬಂದಾಗ ವಾರಕ್ಕೆ ಎಷ್ಟು ಸಿನಿಮಾಗಳು ಅಂತ ರಿಲೀಸ್ ಆಗೋ ಟೈಮಲ್ಲಿ ಒಂದು ಸಿನಿಮಾ ಹೇಗೆ ನಿಲ್ಲುತ್ತೆ, ಅದು ನಿಲ್ಸೋಕ್ಕೆ ಏನೇನು ಬೇಕು, ಒಂದು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ಬ್ಯಾಕ್ಗ್ರೌಂಡ್ ಇರೋರು ಬೇಕಾ, ಅಥವಾ ಏನು ಅನ್ನೋದು ಬೇಕಾದ್ರೆ ಬಡ್ಜೆಟ್. ಓಕೆ, ಈ ಸಿನಿಮಾ ಮಾಡಿದ್ಮೇಲೆ, ಯಾಕೆಂದರೆ 3 ವರ್ಷ ಟ್ರಾವೆಲ್ ಆಗಿ ಸಿನಿಮಾ ಮಾಡೋದು ಒಂದು ಜರ್ನಿ ಆದಮೇಲೆ, ಸಿನಿಮಾ ತಲುಪಿಸೋಕ್ಕೂ ಕೂಡ ಅಷ್ಟೇ ಟ್ರಾವೆಲ್ ಆಗಬೇಕು ಇಡೀ ತಂಡ. ಸಿನಿಮಾ ಮಾಡಿ ಸುಮ್ಮನೆ ಆಗ್ಬಿಡ್ಬಾರ್ದು. ಓಕೆ, ನಾವು ಸಿನಿಮಾ ಮಾಡಿದೋ, ಥಿಯೇಟ್ರಿಗೆ ಬಂತು, ಒಂದು 2 days ಅಥವಾ ಒಂದು 3 days ಒಂದು ರಿವ್ಯೂ ಬಂತು ಅಂದಾಗ ಕೈ ಚೆಲ್ಲಿ ಕೂತ್ಕೋಬಾರ್ದು. ಆ ಸಿನಿಮಾ ಚೆನ್ನಾಗಿದ್ದಾಗ ನಿಲ್ಲಿಸ್ಕೊಳಕ್ಕೆ ಓಡಾಡಬೇಕು. ಅಷ್ಟನ್ನು ಇವ್ರು ಮಾಡಿದ್ದಾರೆ. ಆ ಟೈಮಲ್ಲಿ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ, ಓಕೆ, ಈಗ ಬಡ್ಜೆಟ್ ಇಲ್ಲ, ಡಿಸ್ಟ್ರಿಬ್ಯೂಷನ್ ಏನು ಮಾಡಬೇಕು ಅಂತ ಯೋಚನೆ ಬಂದಾಗ, ರವಿ ಹೇಳಿದಿಲ್ಲ ಸರ್, ಜನನಿ ಪಿಕ್ಚರ್ಸಿಂದನೇ ಮಾಡ್ತೀನಿ. ಓಕೆ ರವಿ ಆಗಲಿ, ಓಕೆ ಏನು ಮಾಡೋದು ಅಂತ ಹೇಳ್ತಾ ಇರ್ಬೇಕಾದ್ರೆ, ಓಕೆ ಡಿಸ್ಟ್ರಿಬ್ಯೂಷನ್ ಥಿಯೇಟರ್ಗಳು ಹೆಂಗೆ ಕೇಳೋದು, ಯಾಕೆಂದರೆ ಡಿಸ್ಟ್ರಿಬ್ಯೂಷನ್ ಅನ್ನೋದು ಒಂದು ಇದಿಲ್ಲ, ಹೆಂಗೆ ಕೇಳೋದು. ಓಕೆ, ಬೇರೆಯವ್ರು ಬಂದರು, ಈಗ ನಮ್ಮ ಸಿನಿಮಾಗೆ ಎಷ್ಟು ಒಂದು 30-40 ಸ್ಕ್ರೀನ್ ಸಿಗುತ್ತಾ, ಎಷ್ಟು ಸಿಗುತ್ತೆ ಅಂತ ಮಾತಾಡ್ತಾ ಇರಬೇಕಾದ್ರೆ, ಕುನಾಲ್ ನಾನು ಹೊಂದಿಸಿ ಬರೋ ಟೈಮಲ್ಲೂ ಪರಿಚಯ ಇದ್ರು. ಕುನಾಲ್ ಚಂದನ್ ಫಿಲಮ್ಸ್ಗೆ ಓಕೆ ಒಂದು ಕೆಲಸ ಮಾಡೋಣ ರವಿ, ಇದು ಮಲ್ಟಿಪ್ಲೆಕ್ಸ್ಗೆಲ್ಲ ಹೋಗಿ ಡೈರೆಕ್ಟಾಗಿ ಮಾತಾಡ್ಕೊಳ್ಳೋಣ, ಮತ್ತು ಸಿಂಗಲ್ ಸ್ಕ್ರೀನ್ಸ್ಗಳಿಗೆ ಜನ ಇವರು ಇದು ಮಾಡ್ತಾರೆ ಅಂದ್ಬಿಟ್ಟು ಒಂದ್ಸರಿ ಅವ್ರಿಗೆ ಮೀಟ್ ಮಾಡಿಸ್ದೆ. ಅದಾದಮೇಲೆ ಇಲ್ಲ, ಓಕೆ ಫಸ್ಟ್ ವೀಕ್ ಏನು ಸಿಗುತ್ತೋ ಏನು ಅಂತ, ಅಂದರೆ ಮಲ್ಟಿಪ್ಲೆಕ್ಸ್ ಕಾರ್ತಿಕ್ ಇವ್ರನ್ನೆಲ್ಲ ಡೈರೆಕ್ಟಾಗಿ ಭೇಟಿ ಆದಾಗ, ಇಲ್ಲ ಸರ್ ಇಷ್ಟೇ ಕೊಡೋಕ್ಕಾಗೋದು ಸ್ಕ್ರೀನ್ಸು ಅಂತೆಲ್ಲ ಮಾತು ಬಂತು. ಓಕೆ ಸರ್, ಏನು ಸಿಗುತ್ತೋ ಅದು ಸಿಗಲಿ. ಫಸ್ಟ್ ಸಿಕ್ಕಿದ್ದೆ ಟೋಟಲ್ 14 ಕರ್ನಾಟಕದಲ್ಲಿ, 8 ಬ್ಯಾಂಗ್ಳೂರಲ್ಲಿತ್ತು. ಸೊ ಆ ಶೋಸ್ ಹೇಗೆ ಮಲ್ಟಿಪ್ಲೈ ಆಗಬೇಕು ಅನ್ನೋದಕ್ಕೆ ಆಗ ನಿಲ್ತಲ್ಲ ಟೀಮು, ಅದು ಮೋಸ್ಟ್ ಇಂಪಾರ್ಟೆಂಟು. ಅಂಥ ಟೈಮಲ್ಲಿ ಪ್ರತಿ ಥಿಯೇಟ್ರ್ ವಿಸಿಟ್ಗೆ ಇಡೀ ತಂಡ, ಆಕ್ಟರ್ಸ್ಗಳಾಗಿರ್ಬೋದು, ದೀಕ್ಷಿತ್ ಅವರು, ಚೈತ್ರ ಅವರು, ಆ ತಂಡ ಎಲ್ಲ ಹೋಗ್ತಿದ್ದ ರೀತಿ ನಾವು ಹೋಗ್ತಿದ್ದಾಗ ಅದೇ ಅಂದರೆ ಅದು ಖುಷಿ ಆಗುತ್ತೆ ನೋಡೋಕ್ಕೆ. ಅಂದರೆ ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗಿ ವಿಸಿಟ್ ಮಾಡಿ ಜನರು ಇಂಟ್ರಾಕ್ಷನ್ ತಗೊಂಡು, ಯಾಕಂದರೆ ಅಟ್ ದ ಎಂಡ್ ಏನೇ ಆದ್ರೂ ಜನರ ಅನಿಸಿಕೆ ಇಂಪಾರ್ಟೆಂಟ್ ಆಗುತ್ತೆ, ಜನರು ತಲುಪಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ನಮ್ಮ ಕರ್ತವ್ಯ ಕೂಡ ಹೌದು. ಮೊದಲನೇ ಸಿನಿಮಾದಲ್ಲಿ ಏನೋ ನಾವು ಮಾಡ್ದೋ ಬಂದು ನೋಡ್ಬಿಡಿ ಅಂತ ಯಾರೂ ಬರಲ್ಲ. ಸೊ ತಲುಪ್ಸೋಕೆ ಏನು ಬೇಕೋ ಅದೆಲ್ಲ ರೀತಿಲೂ ಮಾಡಬೇಕು. ಅದನ್ನು ಬ್ಲಿಂಕ್ ತಂಡ ಮೊದಲನೇ ವಾರದಲ್ಲಿ ರಿಲೀಸ್ ಆದ ಶುಕ್ರವಾರ ಶನಿವಾರ ತಗೊಳ್ತಲ್ಲ, ಅದು ತಗೊಂಡ್ಮೇಲೆ ನೆಕ್ಸ್ಟ್ ಮಂಡೆಯಿಂದ ಶೋಸ್ ಇನ್ಕ್ರೀಸ್ ಆಯಿತು. ಶೋಸ್ ಇನ್ಕ್ರೀಸ್ ಆದಮೇಲೆ ಫಸ್ಟ್ ವೀಕಿಗೆ ಇಮಿಡಿಯೇಟ್ ಇವ್ರಿಗೆ ಕಾಲ್ ಬರೋಕ್ಕಾಯ್ತು, ಸಿಂಗಲ್ ಸ್ಕ್ರೀನ್ಸ್ಗಳು ಕಾಲ್ ಬರೋಕ್ಕೆ ಇದಾದ ತಕ್ಷಣ ನೆಕ್ಸ್ಟು ತುಂಬ ಎನ್ಕ್ವೈರೀಸ್ ಬಂತು. ಸೊ ಆಗ ನೀವು ಹೇಳ್ದಂಗೆ ಎಲ್ಲರಿಗೂ ಗೊತ್ತಿರೋದು 80 ಸ್ಕ್ರೀನ್ ಗಂಟೆ ಹೋಯಿತು. ಸೊ ಇದು ಬ್ಲಿಂಕ್ ನಡೆದು ಬಂದ ಹಾದಿಲಿ ನಾನು
ಜೊತೆಲಿ ಇದ್ದೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾಗೆ ಅಂದರೆ ಯಾವತ್ತೂ ನನ್ನ ಬಿಲೀಫ್ ಏನು ಗೊತ್ತಾ, ಒಂದು ಕತೆ ಮಾಡಿದಾಗ ಅದು ಅಥವಾ ಒಬ್ಬ ಕತೆಗಾರಂದು ಕತೆ ನನ್ನ ಕತೆ ಅಂತ ಆಗಿರುತ್ತೆ. ಸಿನಿಮಾ ಯಾವತ್ತೂ ನನ್ನ ಸಿನಿಮಾ ಆಗಲ್ಲ, ಅದು ನಮ್ಮ ಸಿನಿಮಾ ಆಗಿರುತ್ತೆ. ಸೊ ಅದು ಸಿನಿಮಾ ಮಾಡೋ ತಂಡಕ್ಕೂ ಕೂಡ ಹೌದು, ಸಿನಿಮಾ ಆದ್ಮೇಲೆ ತಲುಪ್ಸೋಕ್ಕೆ ಕೂಡ ನಾವು ಈಗ ನಮ್ಮ ಜವಾಬ್ದಾರಿ ಅಂದರೆ ನಾವು ಇಡೀ ಸಿನಿಮಾ ರಂಗದಲ್ಲಿ ಇದ್ದೀವಿ ಅಂದರೆ ನಾವು ಜೊತೆಲಿ ನಿಂತ್ಕೋಬೇಕು ಅನ್ನೋದಕ್ಕಿಂತ ಜೊತೆಯಾಗಿ ಸಾಗಬೇಕಷ್ಟೇ. ಅದೇನು ಇದಿಲ್ಲದೆ ಒಂದು ಒಳ್ಳೆ ಚಿತ್ರ ಬಂದಾಗ ಎಲ್ಲರೂ ನಿಲ್ಬೇಕು. ಈಗ ನಾವು ಲಾಸ್ಟ್ ಇಯರ್ ಬಂದಂಥ ಫಿಲ್ಮ್ ಮೇಕರ್ಸ್ಗಳು, ಸೊ ಈಗ ನೆಕ್ಸ್ಟ್ ರವಿ ಒಂದು ಸಿನಿಮಾ ಮಾಡ್ಬೋದು, ಈಗ ಅವ್ರು ಡೈರೆಕ್ಷನ್ ಟೀಮಲ್ಲಿ ಇರ್ಬೋದು, ಯಾರು ಒಂದು ಸಿನಿಮಾ ಮಾಡ್ಬೋದು. ಒಂದು ತಂಡವಾಗಿ ಒಂದು ಇಂಡಸ್ಟ್ರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಬೆಳೆಯೋಣ, ಕನ್ನಡ ಸಿನಿಮಾನ ಇನ್ನೊಂದಿಷ್ಟು ಒಳ್ಳೆ ಚಿತ್ರಗಳನ್ನು ಕೊಟ್ಟು ಜನರ ನಂಬಿಕೆಯನ್ನು ಗಳಿಸಿ ಇನ್ನೊಂದಿಷ್ಟು ಸಿನಿಮಾಗಳನ್ನು ಮಾಡೋಣ ಅನ್ನೋ ಒಂದು ಇದರಲ್ಲಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಇಂಥ ಒಳ್ಳೆಯ ಸಿನಿಮಾದ ಜರ್ನಿ ಜೊತೆ ನಾನು ಒಂದಿಷ್ಟು ಕಾಲ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಇಡೀ ತಂಡಕ್ಕೆ, ಎಲ್ಲರಿಗೂ ಥ್ಯಾಂಕ್ ಯು.